ಒಂದು ಜೋರು ಬರಾಕತ್ತೈತಿ. ಇಲ್ಲಿ ಯಾವುದೋ ಸ್ಟಾಪ್ ಬರ್ತೈತಿ. ನಿಲ್ಸಾರು ಟ್ರೈನ ನೋಡ್ರಿ. ಇವ್ರ ನಾಷ್ಟ ಮಾಡತ್ತಾರು, ನಾ ಇನ್ನ ಬ್ರಷ್ ಮಾಡತ್ತಾನೆ. ಇದಕ್ಕೆ ಫ್ರೂಟ್ಸ್ ತಿಂತೇನ್ರಿ. ಇದು ಪೇರು ಹಣ್ಣು, ಇದು ಕಿವಿ ಫ್ರೂಟ್. ನಿನ್ನೆ ಬರ್ಬೇಕಾದ್ರೆ ತಂದಿದ್ದೀವಿ. ಇದ್ರ ಹೆಸರು ನಂಗೆ ಗೊತ್ತಿಲ್ಲ. ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರಿಗೂ. ನೋಡ್ರಿ, ಅಂದರೆ ನಾನು ಊರಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ. ಸೊ ಊರಿಗೆ ಹೋಗಿ ಅಲ್ಲಿನೂ ಸುಮಾರು ವಿಡಿಯೋಸ್ ಇದೆ ಅಮ್ಮನ ಮನೆಯಲ್ಲಿ, ಅವನ್ನೆಲ್ಲ ಶೇರ್ ಮಾಡಬೇಕು. ಬಟ್ ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ ಅಲ್ಲ, ಸೊ ಕೇರಳ ಬಂದೆ ರೀ. ಅವತ್ತು ಬೆಳಗ್ಗೆ ನಾನು ಬಿಡೋ ಹೊತ್ತಿಗೆ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ಗಾಡಿನಲ್ಲೇ ಅಂದರೆ ಬಸ್ ಹತ್ತಿದ ಮೇಲೆ ನನಗೆ ನೆನಪಾಯಿತು, ಅಯ್ಯೋ ಶೂಟ್ ಮಾಡಬೇಕಿತ್ತು ಮನೆಯಲ್ಲಿ ಅಂತ ಹೇಳಿ. ಸೊ ನೋಡ್ರಿ, ಇನ್ನೂ ಅಮ್ಮನ ಮನೆಯಲ್ಲಿ ಕೆಲವೊಂದು ವಿಡಿಯೋಸ್ ಇದ್ದಾವೆ. ಅವನ್ನ ನಾನು ನೆಕ್ಸ್ಟ್ ಶೇರ್ ಮಾಡ್ತೀನಿ. ಫಸ್ಟ್ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ ಅನ್ನೋ ಸಲುವಾಗಿ ನಾನು ಕೇರಳ ಆಲ್ರೆಡಿ ಬಂದೇನ್ರಿ. ಬಂದು ನಾನು ಏನೇನು ಮಾಡಿದೆ ಅನ್ನೋದನ್ನು, ಅಂದರೆ ಹಬ್ಬದ ತಯಾರಿ ಏನೇನು ಮಾಡಿದೆ ಅಂತ ನಿಮಗೆ ಫಸ್ಟ್ ತೋರಿಸ್ತೀನಿ ನೋಡ್ರಿ. ನೋಡಿ, ನೈಟ್ ಅಂದರೆ ಅಲ್ಲಿ ನಮ್ಮ ಅಮ್ಮನ ಮನೆಯಿಂದ ಬಿಟ್ಟಿವಿ ರೀ. ಅನ್ನ ನಮ್ಮನ್ನ ಬಿಡಕ್ಕೆ ಬಂದಿದ್ದ. ಸೊ ನೈಟ್ ಬಸ್ ಹತ್ತಿದ್ಮೇಲೆ ಅಲ್ಲಿ ಊಟಕ್ಕೆ ಅಂತ ತರಬಿದ್ ನೋಡ್ರಿ. ಮೊಸರನ್ನ ತಿಂದು ನೋಡಿ, ಬೆಳಗ್ಗೆ ನಾನು ಎಷ್ಟು 7:30ಗೆ ರೀಚ್ ಆದೆ, 7:30-8 ಗಂಟೆಗೆ. ಸೊ ಇವರು ಮಂಗಳೂರಿಗೆ ಬಂದಿದ್ರು ನೋಡ್ರಿ. ಇವ್ರ ನಾಷ್ಟ ಮಾಡತ್ತಾರು, ನಾ ಇನ್ನ ಬ್ರಷ್ ಮಾಡತ್ತಾನೆ. ಬರೀ ಇಂಥದೆಯಾ? ಈಗ ಫ್ರೆಶ್ ಅಪ್ ಆಗಿ ಬಂದು ನೋಡ್ರಿ, ಬ್ರಷ್ ಮಾಡಿ ಮುಖ ತೊಳ್ಕೊಂಡು ಇನ್ನು ಬ್ರೇಕ್ಫಾಸ್ಟ್ ಮಾಡಬೇಕು. ಇವ್ರು ಆಲ್ರೆಡಿ ಬ್ರೇಕ್ಫಾಸ್ಟ್ ಮಾಡ್ಯಾರು. ನಾನು ಅಲ್ಲಿ ಮಾಡ್ತೇನೆ ನೋಡ್ರಿ ಬ್ರೇಕ್ಫಾಸ್ಟ್ಗೆ ಇಡ್ಲಿ ವಡ, ಇದು ಚಟ್ನಿ ಸಾಂಬಾರು ಐತಿ. ಈಗ ಮಾಡಿದೆ ನೋಡ್ರಿ ನಾಷ್ಟ. ಬೆಳಗ್ಗೆ ಟ್ರೈನಲ್ಲಿ ಯಾರೂ ಇರಲಿಲ್ಲ, ಖಾಲಿ ಇತ್ತು ನೋಡ್ರಿ ಫುಲ್. ನಾವು ಅವತ್ತು ಬರೋವಾಗ ಮಳೆನೂ ಕೂಡ ಇತ್ತು, ಮಂಗಳೂರಲ್ಲಿ ಮಳೆ ಸ್ಟಾರ್ಟ್ ಆಗಿತ್ತು. ಸೊ ಟ್ರೈನ್ ಜರ್ನಿ ನನಗೆ ತುಂಬ ಇಷ್ಟ ನೋಡಿ. ಅದು ಹೋಗ್ತಾ ಇದ್ರೆ ನನಗೆ ಏನೋ ಒಂಥರ ಖುಷಿ ಆಗುತ್ತೆ, ಹೊರಗಡೆ ನೇಚರ್ ಎಲ್ಲ ನೋಡೋದಕ್ಕೆ. ಬಂತು ಇವಾಗ ಒಂದು ಜೋರು ಬರಾಕತ್ತೈತಿ. ಇಲ್ಲಿ ಯಾವುದೋ ಸ್ಟಾಪ್ ಬರ್ತೈತಿ. ನಿಲ್ಸಾರು ಟ್ರೈನ ಟೈಮ್ 1 ಗಂಟೆ ಆಯ್ತು ನೋಡ್ರಿ. ಈಗ ರೀಚ್ ಆಯ್ತು ಟ್ರೈನ ನಮ್ಮ ಸ್ಟೇಷನ್ಗೆ. ಮನೆಗೆ ಹೋಗ್ಬೇಕು. ನಡ್ಕೊಂತ ಹೋಗುನು. ಹಿಂಗೆಲ್ಲಾದರೂ ದಾಟೋದು ಏನಾದರೂ ಇದ್ದರೆ ಇವರು ತುಂಬ ಫಾಸ್ಟ್ ನಡೀತಾರೆ. ಅಂದರೆ ನಡೆಯೋದು ಕೂಡ ತುಂಬ ಫಾಸ್ಟನೇ. ಸೊ ಒಂದೇ ಲೆವೆಲ್ ಬಂದಾಗ ಮತ್ತೆ ಇಬ್ಬರು ಒಟ್ಟಿಗೆ ಹೋಗ್ತೀವಿ. ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬರೋದಿತ್ತು, ಹಾಗೆ ಹೋಟೆಲಿಂದ ಸ್ವಲ್ಪ ಪಾರ್ಸಲ್ ತೊಗೊಂಬಂದ್ವಿ. ಈಗ ರೀಚ್ ಆಗಿ ನೋಡ್ರಿ ಮನೆಗೆ. ಇದರಲ್ಲಿ ಸ್ವಲ್ಪ ತರಕಾರಿ, ಹಣ್ಣು ಇದೆ. ಏನೇನು ಬೇಕಾಗಿತ್ತು ಅದೆಲ್ಲ ತೊಗೊಂಡ್ಬಂದಿದ್ವಿ ನೋಡ್ರಿ. ಇದು ಊರಿಗೆ ಬಂದ ಮಾರನೇ ದಿವಸ ಇಲ್ಲೆಲ್ಲ ಧೂಳು ಕೂತಿತ್ತು ನೋಡ್ರಿ. ಅಂದ್ರ 1 ತಿಂಗಳು ಊರಿಗೆ ಹೋಗಿ ಬಂದ್ರ ಗಲೀಜ್ ಆಗ್ಬಿಟ್ಟಿರ್ತೈತಿ. ಮತ್ತೆ ಮೇಲ್ಗಡೆ ಎಲ್ಲ ಜಾಡೆಲ್ಲ ಕುತ್ಕೊಂಡಿತ್ತು. ಅದನ್ನೆಲ್ಲ ಎಲ್ಲಾ ರೂಮ್ದು ಜಾಡ್ ಹೊಡ್ಕೊಂಡೆ ಫಸ್ಟ್ ಎದ್ದ ತಕ್ಷಣ. ಹೊಡ್ಕೊಂಡ್ಬಿಟ್ಟು ನೋಡ್ರಿ, ಇದೆಲ್ಲ ಒಂದು ಬಟ್ಟೆ ತಗೊಂಡು ಒರೆಸ್ಕೊಂಡೆ. ಮತ್ತೆ ಇಲ್ಲೆಲ್ಲ ಗೋಡೆ ಎಲ್ಲ ಗಲೀಜಾಗಿತ್ತು, ಅದನ್ನು ಒರೆಸ್ಕೊಂಡೆ. ಈ ಫಿಲ್ಟರ್ ಕೂಡ ಗಲೀಜಾಗಿತ್ತು. ಸೊ ಹಂಗೆ ಕೆಲವೊಂದು ಪಾತ್ರೆಗಳು ಗಲೀಜಾಗಿದ್ದು ಎಲ್ಲ ಹೊಡೆಸ್ಕೊಂಡು ನೋಡ್ರಿ. ಮತ್ತು ಈ ಗ್ಯಾಸ್ ಕಟ್ಟಿನೂ ಸ್ವಲ್ಪ ಧೂಳೆಲ್ಲ ಆಗಿತ್ತು, ಒರೆಸ್ಕೊಂಡು ನೋಡ್ರಿ. ಕಿಟಕಿನೂ ಭಾಳ ಧೂಳಾಗಿತ್ತು. ಮತ್ತೆ ಇಲ್ಲಿ ಕೆಲವೊಂದು ಪಾತ್ರೆಗಳು ಗಲೀಜಾಗಿದ್ದು. ಸೊ ಅದರಲ್ಲಿ ಒಳಗಡೆ ಇರೋದನ್ನ ಅಂದ್ರೆ ಆಲ್ರೆಡಿ ಶುಗರು, ಉಪ್ಪು ಎಲ್ಲ ಐತಲ್ರಿ, ಹಂಗಾಗಿ ಮ್ಯಾಲಷ್ಟು ಧೂಳ ಒರೆಸ್ಕೊಂಡೇನ್ರಿ. ಮತ್ತೆ ಕೆಲವೊಂದು ಬಾಟಲ್ಗಳೆಲ್ಲ ಗಲೀಜಾಗಿದ್ದು, ಇವೆಲ್ಲ ಪಾತ್ರೆ ತೊಳೆಯಕ್ಕೆ ಇಟ್ಟೇನ್ ನೋಡ್ರಿ. ಇವನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಬೆಲ್ಲ ಹಾಕಿದ್ದು, ಉಪ್ಪಿನಕಾಯಿ ಹಾಕಿದ್ದು, ಶೇಂಗಾ ಚಟ್ನಿ ಹಾಕಿದ್ದು ಪಾತ್ರೆಗಳೆಲ್ಲ ಇತ್ತು. ಸೊ ಅದನ್ನ ಈಗ ತೊಳ್ಕೊಬೇಕು ನೋಡ್ರಿ. ಸೊ ಬೆಳಗ್ಗೆಯಿಂದ ಇದೇ ಕೆಲಸ ಆಗತೈತಿ ನೋಡ್ರಿ. ನಾಷ್ಟಾನು ಇಲ್ಲಿನ
ಸೊ ಜಗಲಿ ಕೊನೆಯನ್ನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಧೂಳೆಲ್ಲ ಕುಂತೈತಿ, ಇದನ್ನೆಲ್ಲ ಧೂಳ ಹೊಡ್ಕೊಂಡು ಸೊ ನೆಕ್ಸ್ಟ್ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡ್ರಿ. ಊರಿಗೆ ಹೋಗಿ ಬಂದ್ರೆ ಸಾಕು, ಇಷ್ಟೆಲ್ಲ ಗಲೀಜ್ ಆಗಿರ್ತೈತಿ. ಮೊದಲು ಬಂದು ಒಂದ್ 2 ದಿವಸ ಇದರಲ್ಲಿ ಟೈಮ್ ಹೋಗೈತಿ ನೋಡ್ರಿ ನಂದು ಕ್ಲೀನ್ ಮಾಡ್ಕೋದ್ರಲ್ಲೇ. ಅಲ್ಲಿ ಊರಿಗೆ ಹೋದ್ರೂ ಅಲ್ಲಿನೂ ಕ್ಲೀನಿಂಗು, ಇಲ್ಲಿ ಬಂದ್ರೂ ಕ್ಲೀನಿಂಗು. ಫಸ್ಟ್ 2 ದಿನ ಕ್ಲೀನ್ ಮಾಡ್ಕೊಂಡು ನೆಕ್ಸ್ಟ್ ಕೆಲಸ ಮಾಡ್ತೇನೆ ನೋಡ್ರಿ. ನೋಡಿ ಅದು ಚಟ್ನಿ ಪೌಡ್ರದು, ಬೆಲ್ಲದ್ದು ಎಲ್ಲ ಪ್ಲಾಸ್ಟಿಕ್ ಬಾಕ್ಸ್ಗಳಿತ್ತಲ್ಲ, ಅದನ್ನೆಲ್ಲ ಏನು ಮಾಡೀನಿ ಅಂದ್ರೆ ರೀ, ಸೊ ಇದ್ರಾಗ ಸ್ವಲ್ಪ ಅಂದರೆ ಸಾಬೂನು ಪುಡಿ ಹಾಕೀನಿ. ಸಾಬೂನು ಪುಡಿ ಅಂದರೆ ಬಟ್ಟೆ ವಾಶ್ ಪೌಡ್ರ್ ಅದನ್ನ ಯಾಕೆ ಹಾಕೀನಿ ಅಂತಂದ್ರೆ ಅದ್ರಾಗ ಅಂಟ್ಕೊಂಡಂತ ಎಣ್ಣೆ ಜಿಡ್ಡು ಎಲ್ಲ ಬಿಟ್ಟು ಹೋಗೈತೆ ನೋಡ್ರಿ, ಅದ್ರ ಸಂಬಂಧ. ಸೊ ಇದು ಸ್ವಲ್ಪ ಪುಡಿ ಹಾಕಿ ನೆನೆ ಇಟ್ಟೇನೆ ನೋಡ್ರಿ. ನೆನೆ ಇಡೋದ್ರಿಂದ ಸ್ವಲ್ಪ ಜಲ್ದಿ ಸ್ವಚ್ಛ ಆಗ್ತಾವ ಅಂತೇಳಿ ಸೊ ಈ ಐಡಿಯಾ. ಸೊ ಅದಕ್ಕಾಗಿ ಈ ಥರ ಎಲ್ಲ ನೆನೆಸಿಟ್ಟೇನೆ ನೋಡ್ರಿ. ಈಗ 1 ಅವರ್ ಇದ್ರಾಗ ಬಿಟ್ನಿ ಅಂತಂದ್ರೆ ಎಣ್ಣೆ ಜಿಡ್ಡೆಲ್ಲ ತಾನೇ ಬಿಟ್ಟು ಹೋಗ್ಬೇಕು ನೋಡ್ರಿ. ನೋಡ್ರಿ ಫ್ರಿಜ್ ಮ್ಯಾಲೂ ಬಹಳ ಧೂಳು ಕುತ್ಕೊಂಡಿತ್ತು, ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಇವೆಲ್ಲ ಧೂಳೆಲ್ಲ ಒರೆಸ್ಕೊಂಡು ನೋಡ್ರಿ. ಮತ್ತು ವಾಷಿಂಗ್ ಮಷಿನ್ ಮೇಲೂ ಹಂಗೆ ಭಾಳ ಧೂಳು ಕೂತಿತ್ತು, ಸುತ್ತಮುತ್ತಲು ಎಲ್ಲಾನು ಒರೆಸ್ಕೊಂಡು ನೋಡ್ರಿ. ಊರಿಗೆ ಹೋದ್ರೆ ಹಿಂಗ ನೋಡ್ರಿ, 1 ದಿನ 2 ದಿನ ನಂಗೆ ಕ್ಲೀನಿಂಗ್ ಒಳಗನು ದಿನ ಹೋಗ್ಬಿಡ್ತೈತಿ. ಸುತ್ತಮುತ್ತಲು ಎಲ್ಲ ಹಸಿ ಬಟ್ಟೆಯಿಂದ ಒರೆಸ್ಕೊಂಡ್ರಿ. ಮತ್ತು ಹಂಗೆ ಸ್ವಿಚ್ ಬೋರ್ಡ್ಗಳು, ಇಲ್ಲಿ ಸ್ವಿಚ್ ಬೋರ್ಡ್ಗಳು, ಇಲ್ಲಿ ಸ್ವಿಚ್ ನೋಡ್ರಿ, ಇದನ್ನು ಎಲ್ಲ ಧೂಳು ಮೆತ್ಕೊಂಡಿತ್ತು. ಇವೆಲ್ಲ ಒಂದು 4-5 ಅದ ಕಿಚನ್ ಒಳಗನ ಒಂದು 4 ಸ್ವಿಚ್ ಅದಾವ ನೋಡ್ರಿ. ಸೊ ಆ ಸ್ವಿಚ್ ಬೋರ್ಡು ಎಲ್ಲ ಒರೆಸ್ಕೊಂಡು ನೋಡ್ರಿ. ಈಗ ಕ್ಲೀನ್ ಮಾಡೋದ್ರಾಗ ಅಡುಗೆ ಮಾಡಾಕ ಮನಸ್ಸು ಬರವಲ್ತು, ಹಾಗಾಗಿ ಸ್ವಲ್ಪ ಫ್ರೂಟ್ಸ್ ಆದ್ರೂ ತಿನ್ನೋಣ ಅಂಥೇಳಿ ಫ್ರೂಟ್ಸ್ ಹೆರ್ಸ್ಕೊಂಡೆ ನೋಡ್ರಿ. ಈಗ ಮತ್ತೇನಾದ್ರೂ ಅಡುಗೆ ಮಾಡ್ತಾನೋ ಆಮೇಲೆ ಗಸಲ್ 2 hours later. ನೋಡ್ರಿ ಅಡುಗೆ ಮನೆ ಮುಗಿದೈತಿ. ಈಗ ಈ ಬೆಡ್ರೂಮಿಗೆ ಬಂದೆ. ಬೆಡ್ರೂಮ್ದಲ್ಲಿ ನೋಡಿ ಎಲ್ಲ ಬಾಟ್ಲ್ಗಳ ಮೇಲೆ ಧೂಳು ಸಾಕಷ್ಟು ಕುತ್ಕೊಂಡಿದೆ. ಸೊ ಮೊನ್ನೆ ಸರಿನೂ ನನಗೆ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ. ಮತ್ತೆ ಊರಿಗೆ ಹೋಗೋ ಪ್ಲ್ಯಾನ್ ಇದ್ದರೆ ನಾನು ಕ್ಲೀನ್ ಮಾಡಲ್ಲ. ಸೊ ಊರಿಗೆ ಹೋಗಿ ಬಂದಾದ್ಮೇಲೆ ಕ್ಲೀನ್ ಮಾಡ್ತೀನಿ ನೋಡ್ರಿ. ಒಮ್ಮೆ ಕ್ಲೀನ್ ಮಾಡಿದರೆ ಒಂದು 2-3 ತಿಂಗಳ ತನಕ ನನಗೆ ಅದು ಕ್ಲೀನ್ ಇರುತ್ತೆ ಅಂತ ಹೇಳಿ ಆ ಥರ. ಸೊ ಇಲ್ಲೆಲ್ಲ ಧೂಳು ಕುತ್ಕೊಂಡೈತ್ರಿ, ಇದನ್ನೆಲ್ಲ ಕ್ಲೀನ್ ಮಾಡತ್ತೇನೆ ನೋಡ್ರಿ. ಬೆಡ್ರೂಮ್ದ ಕಿಟಕಿಗಳು ನೋಡೋಕ್ಕಾಗೋಲ್ತು. ಸೊ ಏನಕ್ಕಾರೆ ಸಾಮಾನ್ಯ ಕೈ ಹಾಕಿದ್ರೆ ಧೂಳು ಕೈಗೆ ಮೇಲೆ ತಗೋತೈತಿ, ನೋಡೋಕ್ಕಾಗತ್ತು. ಇದನ್ನ ಕ್ಲೀನ್ ಮಾಡತ್ತೇನೆ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ಒಂದು 2 ತಿಂಗಳ ಮ್ಯಾಲ ಆತೈತಿ ಸ್ವಚ್ಛ ಮಾಡಿ. ಸೊ ನನಗಂತೂ ಒಟ್ಟು ಈ ಧೂಳು ನೋಡೋಕ್ಕಾಗೋಲ್ತು, ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳಾಗತ್ತೆ ನೋಡ್ರಿ. ಇದೆಲ್ಲ ಇದ್ರೆ ಸುತ್ತಮುತ್ತಲು ನನಗೆ ಊಟ ಹೋಗೋದಿಲ್ಲ, ಹಿಂಗಾಗಿ. ಸೊ ನೋಡ್ರಿ, ಅಂದ್ರೆ ಮೊನ್ನೆನೂ ಸ್ವಲ್ಪ ದಿನದಾಗ ಊರಿಗೆ ಹೋಗ್ಯದನೆ ಅಂತ ಹೇಳಿ ಇದನ್ನ ಸ್ಕಿಪ್ ಮಾಡಿ ಬರೀ ಬೇರೆ ಅಷ್ಟು ಸ್ವಚ್ಛ ಮಾಡ್ಕೊಂಡಿದ್ನಿ. ಈ ಸರಿ ಇದನ್ನ ಮಾಡೇ ಬಿಡೋನು, ಯಾಕಂದ್ರೆ ಇನ್ನು ಒಂದಾದ್ಮೇಲೆ ಒಂದು ಶ್ರಾವಣ ಮಾಸನೂ ಬರ್ತಾ ಇದೆ. ಸೊ ಮನೆ ಸ್ವಚ್ಛ ಇರಬೇಕು ಅಂತ ಹೇಳಿ ಸೊ ನೋಡ್ರಿ ಸ್ವಚ್ಛ ಮಾಡ್ಕೊಳಕತ್ತೀನಿ. ಸೊ ಸುತ್ತಲೂ ನೀವು ಚಾಕ್ ಪೀಸ್ ನೋಡ್ತಿರ್ಬೋದು, ಇರುವೆಗಳ ಕಾಟ ನೋಡಿ. ಇರುವೆಗಳ ಕಾಟ ಇರೋದ್ರಿಂದ ಸುತ್ತಲೂ ಚಾಕ್ ಪೀಸ್ ಅಂತೂ ಇರಬೇಕ್ರಿ. ಇಲ್ಲಿ ಮೇನ್ ಏನು ಇಡ್ತೀವಿ ನಾವು, ಏನಾದರೂ ಫುಡ್ ಐಟಮ್ಸ್ ಆಗಲಿ ಅಥವಾ ನೋಡ್ರಿ ಇರುವೆಗಳ ಕಾಟ ಜಾಸ್ತಿ. ಇಲ್ಲಿ ಕೆಂಪು ಇರುವೆಗಳು ಏನೇ ಇದ್ರೂ ಬಂದ್ಬಿಡ್ತವೆ. ಸೊ ಇಲ್ಲಿ ನಾವು ಕಿಟಕಿನಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋ ಆಯಿಲ್ ಅದು ಇಟ್ಟಿರ್ತೀವಲ್ಲ, ಎಣ್ಣೆಗೂ ಬರ್ತಾವೆ ಅಂತೇಳಿ ಚಾಕ್ ಪೀಸ್ ಸುತ್ತಲೂ ಕೊರ್ದೀವಿ ನೋಡ್ರಿ. ಇಲ್ಲೇ ನೀವು ಇಟ್ಕೊಳಕ್ಕೆ ಎಲ್ಲಿ ನಮ್ಗೆ ಅಂದರೆ ನಮ್ಮ ಸ್ವಂತ ಮನೆ ಆದ್ರೆ ಶೆಲ್ಫ್ಗಳದ್ದು ಮಾಡಿಸ್ಕೋಬೋದು ಉಡ್ಡುದು. ನಮ್ಮದು ಟ್ರಾನ್ಸ್ಫರೇಬಲ್, ಹಸ್ಬೆಂಡ್ ಅವ್ರದ್ದು ಟ್ರಾನ್ಸ್ಫರೇಬಲ್ ಜಾಬ್ ಇರೋದ್ರಿಂದ ನಾವು ಅಲ್ಲೆಲ್ಲೆಲ್ಲೇ ಸಾಮಾನುಗಳು ಅಡ್ಜಸ್ಟ್ ಮಾಡಿ ಇಟ್ಕೋತೀವಿ ನೋಡ್ರಿ. ಹಂಗಾರಿ ನೋಡ್ರಿ ಅಷ್ಟೆಲ್ಲ ಧೂಳು ಕುಂತೈತಿ. ಇವನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ಇದನ್ನು ಒರೆಸ್ಕೊಂಡು ಕಿಟಕಿ ಈಗ ಇಟ್ಕೋತೀವಿ ನೋಡ್ರಿ. ಸೈಡ್ ಒಂದು ಕಿಟಕಿ ಐತಿ, ಇದನ್ನು ಕ್ಲೀನ್ ಮಾಡ್ಕೋಬೇಕು. ಟಿವಿ ಹಿಂದ್ಗಡೆ ಧೂಳು ಕೂತಿರ್ತೈತಿ. ಸೊ ಈ ಸ್ಟೆಬಿಲೈಸರು, ರಿಸೀವರು, ವೈಫೈ ಎಲ್ಲದ್ರ ಮೇಲೆ ಧೂಳು ಮೆತ್ಕೊಂಡಿರ್ತೈತಿ ನೋಡ್ರಿ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಕೆಳಗಿಂದ ಆಮೇಲೆ ಕ್ಲೀನ್ ಮಾಡ್ತೀನಿ ನೋಡ್ರಿ. 1 hour later. ನೋಡ್ರಿ ಕಿಟಕಿದಲ್ಲಿಂದ ಸಾಮಾನೆಲ್ಲ ಕ್ಲೀನ್ ಮಾಡಿ ಕಿಟಕಿನ ಕ್ಲೀನ್ ಮಾಡಿದೀನಿ ಈಗ. ಸೊ ಹಂಗೆ ನಂದು ಲೈವ್ ಕೂಡ ನಡೀತಾ ಇದೆ. ಇದೆಲ್ಲ ಕ್ಲೀನ್ ಮಾಡ್ಕೊಂತ ಲೈವ್ ಮಾಡತ್ತೀನಿ. ಎಲ್ಲ ಕ್ಲೀನ್ ಆಯ್ತು ನೋಡ್ರಿ. ಅದ್ರ ಕೆಳಗಡೆ ಎಲ್ಲ ಧೂಳೆಲ್ಲ ಇಷ್ಟು ಬಂದೈತೆ ನೋಡ್ರಿ. ಇಷ್ಟೆಲ್ಲ ಧೂಳು ಸುತ್ಕೊಂಡಿದ್ರಿ 2-3 ತಿಂಗಳಿಂದ ಕ್ಲೀನ್ ಮಾಡಾಕತ್ತೆ ನೋಡ್ರಿ. ಇದೆಲ್ಲ ಕ್ಲೀನ್ ಮಾಡ್ಬೇಕು ಈಗ. ಕಸ ಗುಡಿಸ್ಕೊಂಡು ನೆಕ್ಸ್ಟ್ ಕ್ಲೀನ್ ಮಾಡ್ತೀನಿ ನೋಡ್ರಿ. ಎಲ್ಲ ಕಸ ಗುಡಿಸಿದಾಗ ಇಷ್ಟೆಲ್ಲ ಧೂಳು ಕುತ್ಕೊಂಡೈತಿ ನೋಡ್ರಿ. ಎಷ್ಟು ಗಲೀಜಾಗೈತಿ. ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ತೆಗ್ದೇನ್ರಿ. ಈಗ ಇದನ್ನ ತುಂಬ ಹೋಗದ ಸ್ವಲ್ಪ ಪರಿಶಿ ಒರೆಸ್ಕೋಬೇಕು ನೋಡ್ರಿ. ಇಲ್ಲ ಧೂಳು ಆಗೈತಿ ಪೂರ. ಇದು ಒಂಥರ ಬಾರಿ ಹಣ್ಣು ಥರ ಇರ್ತೈತಿ ಟೇಸ್ಟ್, ಹುಳಿ ಇರ್ತೈತಿ. ಇದು ತಿಂತೀನಿ ನೋಡ್ರಿ. ಈಗ ತಿಂದ್ಬಿಟ್ಟು ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಯಾಕೋ ಅಡುಗೆ ಮಾಡ್ಕೊಳ್ಳೋದಕ್ಕೆ ಮನ್ಸು ಬರ್ತಿಲ್ಲ. ಹಸ್ಬೆಂಡ್ಗೂ ಕೂಡ ಮಾಡಿಲ್ಲ ಇವತ್ತು ಅಡುಗೆ. ಏನಾದರೂ ತಿಂತಾ ಇದೇ ಕೆಲಸ ಮಾಡತ್ತೇನೆ ನೋಡ್ರಿ.
ಇದಕ್ಕೆ ಫ್ರೂಟ್ಸ್ ತಿಂತೇನ್ರಿ. ಇದು ಪೇರು ಹಣ್ಣು, ಇದು ಕಿವಿ ಫ್ರೂಟ್. ನಿನ್ನೆ ಬರ್ಬೇಕಾದ್ರೆ ತಂದಿದ್ದೀವಿ. ಇದ್ರ ಹೆಸರು ನಂಗೆ ಗೊತ್ತಿಲ್ಲ. 1 hour later. ನೋಡ್ರಿ, ಬಕೀಟ್ ಒಳಗ ನೆನೆಸಿಟ್ಟಿದ್ನಲ್ಲ ಇವೆಲ್ಲ ಪಾತ್ರೆಗಳು, ಮಸಾಲೆ ಐಟಮ್ಸ್, ಇದು ಅಂತೇಳಿ ಕೆಲವೊಂದು ಹಿಟ್ಟೆಲ್ಲ ಹಾಕ್ತಿರ್ತೇನ್ರಿ ಇದ್ರೊಳಗೆ. ಇವೆಲ್ಲ ಧೂಳು ಹಿಡಿದು ಇವನ್ನೆಲ್ಲ ಸ್ವಚ್ಛ ಮಾಡ್ಕೊಂಡು ನೋಡ್ರಿ. ಈಗ ಹಂಗ ಇಲ್ಲೇ ಅನ್ನಕ್ಕೂ ಇಟ್ಟಿದ್ರಿ. ಕುಕ್ಕರ್ ವಯಸ್ಸಾರ ಸ್ವಲ್ಪ ಹೋಗಿತ್ತು, ಅದನ್ನ ತರಾಕ ಹಸ್ಬೆಂಡ್ಗೆ ಕೊಟ್ಟಿದ್ನಿ. ಹಂಗ ಕುಕ್ಕರ್ದಾಗ ಹಂಗ ಅಕ್ಕಿ ಹಾಕ್ಬಿಟ್ಟಿನಿ ನೋಡ್ರಿ ಗ್ಯಾಸ್ ಮೇಲೆ. ಸೊ ಈ ಕಡೆ ಸ್ವೀಟು ಮಾಡೀನ್ರಿ. ಹಂಗ ಚಿತ್ರಾನ್ನಕ್ಕೂ ರೆಡಿ ಮಾಡೀನಿ. ಈಗ ಅನ್ನ ಆತ, ಅದನ್ನ ಈಗ ಜಾಸ್ತಿ ಹಸಿವಾಗೈತಿ, ಮೊದ್ಲು ಊಟ ಮಾಡಿಬಿಡ್ತೇನೆ ಸ್ವೀಟ್, ಸ್ವಲ್ಪ ಅನ್ನ ತುಪ್ಪ, ಆಮೇಲೆ ಅದನ್ನ ಚಿತ್ರಾನ್ನ ಮಾಡ್ತೇನೆ ನೋಡ್ರಿ. ಈಗ ಚಿತ್ರಾನ್ನ ಮಾಡುವಷ್ಟು ಪೇಷನ್ಸ್ ಇಲ್ಲ, 3:30 ಆಗೈತೆ ಟೈಮ್. ಈಗ ಊಟ ಮಾಡ್ತೇನೆ ನೋಡ್ರಿ. ಊಟ ಮಾಡಿ ಆಮೇಲೆ ಚಿತ್ರಾನ್ನ ಮಾಡ್ತೇನೆ ನೋಡ್ರಿ. ನೋಡ್ರಿ, ಸ್ವಚ್ಛತಾ ಹಾಕೊಂಡಾಗಿ ಹಂಗ ಉಪ್ಪಿನಕಾಯಿ, ಇದ್ರಾಗ ಸ್ವಲ್ಪ ತುಪ್ಪ ಹಾಕೀನಿ. ಅದು ಬಿಸಿ ಐತಿ, ಕರಿಗೈತಿ. ಸ್ವಲ್ಪ ಹಾಲು ಹಾಕೀನಿ. ಹಾಲು ಜಾಸ್ತಿ ಇಲ್ಲ, ಅದಕ್ಕೆ ಸ್ವಲ್ಪ ಹಾಕೊಂಡೇನ್ರಿ. ಇನ್ನೇನು ಮನೆ ಕ್ಲೀನಿಂಗ್ ಆಗುತ್ತಕ್ಕೆ ಹೊರಗೆ ತರಕಾಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀನಿ. ಇದಾದ ನಂತರ ಅನ್ನನೂ ಕೂಡ ತುಪ್ಪ ಹಾಕೊಂಡ ತಿಂದ್ಬಿಡ್ತೇನೆ ರೀ. ಯಾಕಂದ್ರೆ ಚಿತ್ರಾನ್ನ ಮಾಡುವಷ್ಟು ಪೇಷನ್ಸ್ ಇಲ್ಲ ಈಗ, ಹೀಗಾಗಿ ತುಪ್ಪ ಹಾಕೊಂಡು ತಿಂದು ಆಮೇಲೆ ಚಿತ್ರಾನ್ನ ಮಾಡ್ತೇನೆ ನೋಡ್ರಿ. 1 hour later. ನೋಡ್ರಿ, ಮಿಡಲ್ ಸ್ವಲ್ಪ ರೆಸ್ಟ್ ಮಾಡಿ ಬೇರೆ ಕೆಲಸ ಮಾಡಿ ಆಮೇಲೆ ಈಗ ಬೆಡ್ರೂಮ್ ಎಲ್ಲ ಒರೆಸ್ಕೊಂಡು ನೋಡ್ರಿ. 1 hour later. ನೋಡ್ರಿ, ಎಲ್ಲ ಕಸ ಗುಡಿಸ್ಕೊಂಡ ಕ್ಲೀನ್ ಆಗಿ ಒರೆಸ್ಕೊಂಡ ನೋಡ್ರಿ. ಬಾಲ್ಕನಿ ಒಳಗೂ ಒರೆಸ್ಕೊಂಡನಿ. ಹಂಗ ಫ್ಯಾನ್ ಹಚ್ಚಿಬಿಟ್ಟನಿ, ಒಣಗಾಕತೈತಿ. ಈ ಕಡೆ ಎಲ್ಲ ಕ್ಲೀನ್ ಆಗಿ ಧೂಳ ಎಲ್ಲ ಗುಡಿಸ್ಕೊಂಡು ಒರೆಸ್ಕೊಂಡ ನೋಡ್ರಿ. ಸೊ ಅಡ್ಗೆ ಮನೆ ಒಂದ ಕಂಪ್ಲೀಟ್ ಆದಂಗ ಆಯ್ತು. ಇನ್ನು ಸ್ವಲ್ಪ ಜಗಲಿ ಕಡೆ ಯಾವಾಗ ಹೋಗ್ತೀನಿ ಅಂದ್ರೆ ಸ್ನಾನ ಮಾಡಿ ಹೋಗ್ಬೇಕು. ಹಾಗಾಗಿ ಸ್ನಾನ ಮಾಡಿ ಹೋಗ್ತೀನಿ ನೋಡ್ರಿ ಜಗಲಿ ಕಡೆ. ಸ್ವಲ್ಪ ಧೂಳ ಒರೆಸ್ಕೊಂಡು ಪೂಜೆ ಮಾಡ್ಬೇಕು ನೋಡ್ರಿ. ಈಗ ಸಾಯಂಕಾಲ ಬಂತು. ಬೆಳಗ್ಗೆಯಿಂದ ನಾನು ಸ್ನಾನ ಕೂಡ ಏನು ಮಾಡಿಲ್ಲ, ಬರೀ ಕ್ಲೀನಿಂಗ್ ಬಿಸಿ, ಕ್ಲೀನಿಂಗ್ ಅಲ್ಲೇ ಬಿಸಿ ಅದ ನೋಡ್ರಿ. 1 hour later. ನೋಡ್ರಿ, ಸಂಜೆ ಆಗೈತಿ. ಬಂದಾರಿ ಇವ್ರ ಹಣ್ಣ ಕೊಡಾಕತ್ತೇನೆ ಅವ್ರಿಗೆ. ಸೀತಾಪಕ್ಕಳಕಾಯಿ, ಕಿವಿ ಫ್ರೂಟ್ಸ್ ಮತ್ತ ಡ್ರ್ಯಾಗನ್ ಫ್ರೂಟ್ ತಿನ್ನಾತೀವಿ ನೋಡ್ರಿ. ಅವತ್ತು ನೈಟು ಚಿತ್ರಾನ್ನ ತಿಂದಿವಿ ನೋಡ್ರಿ. ಇದು ವರಮಹಾಲಕ್ಷ್ಮಿ ಹಬ್ಬದ ಸಲುವಾಗಿ ಆಯಿತು. ಎಲ್ಲ ಹಬ್ಬಗಳು ಒಂದಾದ್ಮೇಲೆ ಒಂದು ಬರಾಕತ್ತಾವ ನೋಡ್ರಿ. ಸೊ ಅದ್ರ ಸಲುವಾಗಿ ಡೀಪ್ ಕ್ಲೀನಿಂಗ್ ಮಾಡೇನಿ ನೋಡ್ರಿ. ಸೊ ಇದಾಗಿದ್ದು ಫ್ರೆಂಡ್ಸ್ ಇವತ್ತಿನ ಲಾಗು. ನಿಮಗೂ ಕೂಡ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹಂಗೆ ನನ್ನ ಚಾನಲ್ಗೆ ಹೊಸಬರಿದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡ್ರಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.